ರೀತಿಯ ಒಂದು ಮೊದಲನೇ ಪೂರ್ವ ಸಿದ್ಧತಾ ಪರೀಕ್ಷೆ 2024 ಮತ್ತು 25ನೇ ಸಾಲಿನದು. ವಿಷಯ ಕನ್ನಡ. ಈ ಒಂದು ಪೂರ್ವ ಸಿದ್ಧತಾ ಪರೀಕ್ಷೆಯನ್ನು ಕೆಲವೊಂದು ಶಾಲೆಗಳಲ್ಲಿ ಈಗಾಗಲೇ ಪ್ರಾರಂಭಿಸಿದ್ದಾರೆ. ಇದು ಮೊದಲನೆಯ ಪೂರ್ವ ಸಿದ್ಧತಾ ಪರೀಕ್ಷೆ. ಇದರ ಒಂದು ಸಮಯ 3 ಗಂಟೆ 15 ನಿಮಿಷ ಆಗಿರುತ್ತೆ. ಅಂಕಗಳು 100. ಮೊದಲನೇ ಮೆನ್ನಲ್ಲಿ ಈ ಕೆಳಗಿನ ಪ್ರಶ್ನೆಗಳಿಗೆ ಅಥವಾ ಅಪೂರ್ಣ ಹೇಳಿಕೆಗಳಿಗೆ 4 ಆಯ್ಕೆಗಳನ್ನು ನೀಡಲಾಗಿದೆ. ಅವುಗಳಲ್ಲಿ ಹೆಚ್ಚು ಸೂಕ್ತವಾದ ಉತ್ತರವನ್ನು ಆರಿಸಿ ಕ್ರಮಾಕ್ಷರದೊಂದಿಗೆ ಬರೆಯಿರಿ ಅಂತ ಕೇಳಿದ್ದಾರೆ. ಮೊದಲನೆಯ ಪ್ರಶ್ನೆ, ಮಳೆಗಾಲ ಪದವು ಈ ಸಂಧಿಗೆ ಉದಾಹರಣೆಯಾಗಿದೆ. ನೋಡಿ, ಇಲ್ಲಿ 6 ಪ್ರಶ್ನೆಗಳನ್ನು ಕೊಟ್ಟಿದ್ದಾರೆ. ನೀವು 6 ಪ್ರಶ್ನೆಗಳಿಗೂ ಕೂಡ ಉತ್ತರಿಸಬೇಕಾಗತ್ತೆ. ಲೋಪಸಂಧಿ, ಆಗಮ ಸಂಧಿ, ಆದೇಶ ಸಂಧಿ ಮತ್ತು ಗುಣಸಂಧಿ ಅಂತ ಕೊಟ್ಟಿದ್ದಾರೆ. ಈ ಒಂದು ಪ್ರಶ್ನೆ ಪತ್ರಿಕೆಯ ಉತ್ತರಗಳಿಗಾಗಿ ನೀವು ಬೇಕು ಅಂದರೆ ನೀವು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ, ಅದರ ಉತ್ತರವನ್ನು ಕೂಡ ನಾನು ಮಾಡಲಿಕ್ಕೆ ಪ್ರಯತ್ನಿಸ್ತೇನೆ. ಹಾಗೆ ಒಬ್ಬರು ಹೇಳಿದ ಮಾತನ್ನು ಯಥಾವತ್ತಾಗಿ ಬರೆಯುವಾಗ ಬಳಸುವಂತಹ ಲೇಖನ ಚಿಹ್ನೆ ಯಾವುದು ಅಂತ ಪ್ರಶ್ನೆ ಇದೆ. ತಲೆನೋವು ಪದವು ಈ ಸಮಾಸಕ್ಕೆ ಉದಾಹರಣೆಯಾಗಿದೆ ಅಂತ ಕೇಳಿದ್ದಾರೆ. ಹಾಗೆ ಅತ್ತಣಿಂ ಎಂಬ ಪದವು ಈ ವಿಭಕ್ತಿ ಪ್ರತ್ಯಯವಾಗಿದೆ. ನೋಡಿ, ಇದು ಹಳೆಗನ್ನಡ ವಿಭಕ್ತಿ ಪ್ರತ್ಯಯಕ್ಕೆ ಸಂಬಂಧಿಸಿರುವಂತಹ ಪ್ರಶ್ನೆ. ಕನ್ನಡ ವರ್ಣಮಾಲೆಯಲ್ಲಿರುವಂತಹ ಅವರ್ಗೀಯ ವ್ಯಂಜನಾಕ್ಷರಗಳ ಸಂಖ್ಯೆ ಎಷ್ಟು ಅಂತ ಕೇಳಿದ್ದಾರೆ. ಒಂದು ಅಥವಾ ಅನೇಕ ವಾಕ್ಯಗಳು ಒಂದು ಪ್ರಧಾನ ವಾಕ್ಯಕ್ಕೆ ಅಧೀನವಾಗಿರುವಂತಹ ವಾಕ್ಯ ಯಾವುದು ಅಂತ ಪ್ರಶ್ನೆ. ಕೆಳಗಿನವುಗಳಲ್ಲಿ ಮೊದಲೆರಡು ಪದಗಳಿಗಿರುವಂತಹ ಸಂಬಂಧದಂತೆ ಮೂರನೆಯ ಪದಕ್ಕೆ ಸರಿ ಹೊಂದುವ ಸಂಬಂಧಿ ಪದವನ್ನು ಬರೆಯಿರಿ ಅಂತ ಕೇಳಿದರೆ, ಈ ಎಲ್ಲ ಈ ರೀತಿಯಾಗಿರುವಂತಹ ಪ್ರಶ್ನೆಗಳನ್ನು ನಿಮ್ಮ ಪಾಠದ ಕೊನೆಯಲ್ಲಿ ಬರುವಂತಹ ಅಭ್ಯಾಸ ಭಾಗದಲ್ಲಿ ಕೇಳಿರುವಂತಹ ಒಂದು ಪ್ರಶ್ನೆಗಳೇ ಇಲ್ಲಿ ಕೂಡ ರಿಪೀಟ್ ಆಗಿರುವಂಥದ್ದನ್ನು ನೋಡಬಹುದಾಗಿದೆ. ಇಲ್ಲಿ 4 ಇರುತ್ತೆ. ಈ ರೀತಿ ಸಂಬಂಧ ಇರುವಂತಹ ಪದವನ್ನು ಬರೆಯುವಂಥದ್ದು. 4ಕ್ಕೆ ಒಂದೊಂದಕ್ಕೆ ಒಂದೊಂದು ಅಂಕ ಇರುತ್ತೆ. ಕೆಳಗಿನ ಪ್ರತಿಯೊಂದು ಪ್ರಶ್ನೆಗಳಿಗೆ ಒಂದೊಂದು ವಾಕ್ಯದಲ್ಲಿ ಉತ್ತರ ಬರೆಯಿರಿ. ಇಲ್ಲೇನೂ ಆಪ್ಷನ್ ಇರೋದಿಲ್ಲ, ಎಲ್ಲವಕ್ಕೂ ಕೂಡ ಉತ್ತರವನ್ನು ಬರೀಬೇಕಾಗುತ್ತೆ. ಭಾಷೆ ಯಾವುದಕ್ಕೆ ಸಾಧನವಾಗಿದೆ? ನಾಲ್ವಡಿ ಕೃಷ್ಣರಾಜ ಒಡೆಯರು ಯಾವಾಗ ಪಟ್ಟಾಭಿಷಿಕ್ತರಾದರು ಅನ್ನುವಂಥದ್ದು. ರಾಹಿಲನು ಯಾರು ಅಂತ ಇದೆ. 14ನೆಯ ಪ್ರಶ್ನೆ, ಆಂಗ್ಲ ಸಾಮ್ರಾಜ್ಯದ ವೈಭವ ಕಂಡುಬರುವಂತಹ ಓಣಿ ಯಾವುದು ಅಂತ ಇದೆ. ಕವಿ GS ಶಿವರುದ್ರಪ್ಪನವರ ಪ್ರಕಾರ ನದಿ ಜಲಗಳು ಏನಾಗಿವೆ ಅನ್ನುವಂಥದ್ದು. ಕವಿ ಕುವೆಂಪು ಅವರಿಗೆ ಅಶ್ವಯುಜದ ಭತ್ತದ ಗದ್ದೆಯ ಬಣ್ಣ ಯಾವ ಹಸುರಿನಂತಿದೆ ಅನ್ನುವಂಥದ್ದು. ಗುರುಪದೇಶವು ಯಾರಿಗೆ ಮೆಚ್ಚುಗೆಯಾಗುವುದಿಲ್ಲ? ಹಾಗೆ ಕೆಳಗಿನ ಪ್ರತಿಯೊಂದು ಪ್ರಶ್ನೆಗಳಿಗೆ 3 ಮತ್ತು 4 ವಾಕ್ಯಗಳಲ್ಲಿ ಉತ್ತರಿಸಿ ಅಂತ ಕೇಳಿದ್ದಾರೆ. ಇಲ್ಲಿಯೂ ಕೂಡ ಅಷ್ಟೇ 2 ಅಂಕದ ಪ್ರಶ್ನೆಗಳು ಇವು. 10 ಪ್ರಶ್ನೆಗಳಿದ್ದಾವೆ. 10 ಪ್ರಶ್ನೆಗಳಿಗೂ ಕೂಡ ನೀವು ಉತ್ತರಿಸಬೇಕಾಗುತ್ತೆ. ಆಂಗ್ಲ ಭಾಷೆ ವಿಶ್ವವ್ಯಾಪಿ ಆಗಲು ಕಾರಣವೇನು ಅಂತ ಕೇಳಿದರೆ, ಹುಲಿಯು ಹಿಂದಿನಿಂದ ಹಾರಿಕೊಳ್ಳದಿರಲು ಕಾರಣವೇನು? 20ನೇದು, ನಾಲ್ವಡಿ ಕೃಷ್ಣರಾಜ ಒಡೆಯರ ಕಾಲದಲ್ಲಿ ಯಾವ ನೀರಾವರಿ ಕ್ಷೇತ್ರಗಳು ಸ್ವಯಂ ಆಡಳಿತ ಕ್ಷೇತ್ರಗಳಾದವು? 21ನೇದು, ಸಾಮ್ರಾಟರ ರಾಜಾಭಿಷೇಕವಾಗುವ ಸಿಂಹಾಸನದ ಮೇಲಿರುವ ಕಲ್ಲುಪಾಟಿಯ ವಿಶೇಷತೆಯನ್ನು ತಿಳಿಸಿ ಅಂತ ಕೇಳಿದರೆ. ಹಾಗೆ 22ನೇದು, ಕವಿ GS ಶಿವರುದ್ರಪ್ಪನವರು ಕಾಡುಗಳನ್ನು ಹೇಗೆ ಮುಟ್ಟಬೇಕಿದೆ? ಕೃಷ್ಣನು ಕೌರವೇಂದ್ರನನ್ನು ಕೊಂದನು ಎಂದು ಕರ್ಣ ಹೇಳಲು ಕಾರಣವೇನು? ಅಂದವಾದ ಬರವಣಿಗೆಯ ಬಗ್ಗೆ ಗಾಂಧೀಜಿಯವರ ಅಭಿಪ್ರಾಯವನ್ನು ತಿಳಿಸಿ ಅಂತ ಇದೆ. ಭಗತ್ ಸಿಂಗ್ ಹೇಗೆ ಅಮರನಾದನು? ವಸಂತ ಮುಖ ತೋರಲಿಲ್ಲ ಕವನದಲ್ಲಿ ಪುಟ್ಟಿಯು ಮೂಕ ವಿಸ್ಮಿತಳಾಗಲು ಕಾರಣವೇನು? ಹಾಗೆ ಭಗವಂತನಲ್ಲಿ ಶರಣಾಗುವ ಭಾವ ಅಕ್ಕ ಮಹಾದೇವಿಯ ವಚನದಲ್ಲಿ ಹೇಗೆ ವ್ಯಕ್ತಗೊಂಡಿದೆ ಅನ್ನುವಂಥದ್ದು ಮುಂದಿನ ಒಂದು ಮೇನು. ಕೆಳಗಿನ ಕವಿಗಳ ಅಥವಾ ಸಾಹಿತಿಗಳ ಜನ್ಮಸ್ಥಳ, ಕಾಲ, ಕೃತಿ ಮತ್ತು ಬಿರುದು ಅಥವಾ ಪ್ರಶಸ್ತಿಗಳನ್ನು ಕುರಿತು ಬರೆಯಿರಿ ಅಂತ ಕೇಳಿದ್ದಾರೆ. 2 ಕೂಡ ಬರೀಬೇಕಾಗುತ್ತೆ. ಒಂದೊಂದನ್ನು ನೀವು ಬರೆದ್ರೆ 3 ಅಂಕಗಳು ಇರುತ್ತೆ. ಮುಂದಿನದು, ಕೆಳಗಿನ ಪದ್ಯ ಭಾಗಕ್ಕೆ ಪ್ರಸ್ತಾರ ಹಾಕಿ ಗಣ ವಿಭಾಗ ಮಾಡಿ ಛಂದಸ್ಸನ್ನು ಹೆಸರನ್ನು ಬರೆಯಿರಿ ಅಂತ ಕೇಳಿದ್ದಾರೆ. ಇದಕ್ಕೆ ಇದಿಷ್ಟು ಕಂಪ್ಲೀಟಾಗಿ ಗಣ ವಿಂಗಡಣೆ ಮಾಡಿ ಪ್ರಸ್ತಾರವನ್ನು ಹಾಕಿದರೆ 3 ಅಂಕ ಇರುತ್ತೆ. ಹಾಗೆ 7ನೇ ಮೇನಲ್ಲಿ ಕೆಳಗಿನ ವಾಕ್ಯದಲ್ಲಿರುವಂತಹ ಅಲಂಕಾರವನ್ನು ಹೆಸರಿಸಿ ಲಕ್ಷಣವನ್ನು ಬರೆದು ಸಮನ್ವಯಗೊಳಿಸಿ ಅಂತ ಇದೆ. ಇದಕ್ಕೂ ಕೂಡ 3 ಅಂಕ ಇರುತ್ತೆ. ಹಾಗೆ 9ನೇ ಮೇನು. 9ನೇ ಮೇನ್ನಲ್ಲಿಯೂ ಕೂಡ ಅಷ್ಟೇ ನೀವು 6 ಪ್ರಶ್ನೆಗಳನ್ನು ಕೊಟ್ಟಿದ್ದಾರೆ. ಇವು 6 ಸಂದರ್ಭದ ವಾಕ್ಯಗಳನ್ನು ಕೊಟ್ಟಿದ್ದಾರೆ. ಆ ಸಂದರ್ಭದ ವಾಕ್ಯಗಳಿಗೆ ಸಂದರ್ಭವನ್ನು ಬರೆದು ಸ್ವಾರಸ್ಯವನ್ನು ಬರೆದ್ರೆ ನಿಮಗೆ 3 ಅಂಕ ಇರುತ್ತೆ. ಅಂದರೆ ಒಟ್ಟಾರೆ 6 ಉತ್ತರಿಸಿದರೆ ನಿಮಗೆ 18 ಅಂಕಗಳು ಇರುತ್ತೆ. ಹಾಗೆ 10ನೇ ಮೇನು, ಕೆಳಗಿನ ಪದ್ಯ ಭಾಗವನ್ನು ಪೂರ್ಣಗೊಳಿಸಿ ಬರೆಯಿರಿ ಅಂತ ಕೇಳಿದರೆ. 2 ಕೊಟ್ಟಿರ್ತಾರೆ, ಅದರಲ್ಲಿ 1 ನೀವು ಸಂಪೂರ್ಣವಾಗಿ ಬರೀಬೇಕು.
4 ಲೈನ್ ಇರುತ್ತೆ. ಒಂದು ಪ್ಯಾರಾ ಅಂದರೆ ಆ ಒಂದು ಪ್ಯಾರವನ್ನು ಬರೆದ್ರೆ ನಿಮಗೆ 4 ಅಂಕ ಇರುತ್ತೆ. ಇನ್ನು 11ನೇ ಮೇನಲ್ಲಿ ಕೆಳಗಿನ ಪದ್ಯ ಭಾಗವನ್ನು ಓದಿ ಅರ್ಥ ಮಾಡಿಕೊಂಡು ಅಡಕವಾಗಿರುವಂತಹ ಆಧರಿಸಿದಂತಹ ಸಾರಾಂಶವನ್ನು ಬರಿಬೇಕಾಗುತ್ತೆ. ಅಂದರೆ ನೀವು ಪದ್ಯದ ಸಾರಾಂಶಗಳನ್ನು ಸರಿಯಾಗಿ ಅರ್ಥೈಸ್ಕೊಂಡು ಅದರಲ್ಲಿ ಬರುವಂತಹ ಏನು ಮೌಲ್ಯವನ್ನು ಒಳಗೊಂಡಿದೆ ಅನ್ನುವಂಥದ್ದನ್ನು ಬರೆದ್ರೆ ನಿಮಗೆ 4 ಅಂಕ ಇರುತ್ತೆ. ಹಾಗೆ 12ನೇ ಮೇನಲ್ಲಿ ಇರುವಂತಹದ್ದು ಕೆಳಗಿನ ಪ್ರಶ್ನೆಗಳಿಗೆ 8 ಅಥವಾ 10 ವಾಕ್ಯಗಳಲ್ಲಿ ಉತ್ತರಿಸಿ ಅಂತ ಕೇಳಿದ್ದಾರೆ. ನೋಡಿ, ಒಂದೊಂದು ಪ್ರಶ್ನೆಯಲ್ಲಿಯೂ ಕೂಡ 2 ಚಾಯ್ಸನ್ನು ಕೊಟ್ಟಿರ್ತಾರೆ. ಅದರಲ್ಲಿ ಒಂದನ್ನು ಆಯ್ಕೆ ಮಾಡ್ಕೊಂಡ್ಬಿಟ್ಟು ಬರೀಬೇಕು. 41ರಲ್ಲಿ 2 ಪ್ರಶ್ನೆ ಕೊಟ್ಟಿದ್ದಾರೆ. ಹಾಗೆ 42ರಲ್ಲಿಯೂ ಕೂಡ 2 ಪ್ರಶ್ನೆ ಕೊಟ್ಟಿದ್ದಾರೆ. ನೋಡಿ, ಇಲ್ಲಿ ಗದ್ಯಕ್ಕೆ ಸಂಬಂಧಿಸಿರುವಂತಹದ್ದು 2 ಪ್ರಶ್ನೆ ಆದರೆ ಪದ್ಯಕ್ಕೆ ಸಂಬಂಧಿಸಿರುವಂಥದ್ದು 2 ಪ್ರಶ್ನೆಯನ್ನು ಕೊಟ್ಟಿರ್ತಾರೆ. ಅದರಲ್ಲಿ ಒಂದೊಂದನ್ನು ಆಯ್ಕೆ ಮಾಡಿಕೊಂಡು ಅಥವಾ ಅಂತ ಇದೆಯಲ್ಲ ಅಲ್ಲಿ ಬರೀಬೇಕಾಗತ್ತೆ. ಇನ್ನು 43ನೆಯ ಪ್ರಶ್ನೆ ಅಂದರೆ 13ನೇ ಮೇನು ಈ ಕೆಳಗಿನ ಗದ್ಯ ಭಾಗವನ್ನು ಮನಸ್ಸಿನಲ್ಲಿ ಓದಿಕೊಂಡು ಕೊಟ್ಟಿರುವಂಥ ಪ್ರಶ್ನೆಗಳಿಗೆ ಉತ್ತರ ಬರೆಯಿರಿ ಅಂತ ಇದೆ. ಅಂದರೆ ಇದು ಪ್ಯಾಸೇಜು, ಇದನ್ನು ರೀಡ್ ಮಾಡಿಬಿಟ್ಟು ಸರಿಯಾಗಿ ಉತ್ತರವನ್ನು ಬರೀಬೇಕಾಗಿರುತ್ತೆ. 2 ಪ್ರಶ್ನೆಗಳನ್ನು ಕೊಟ್ಟಿರ್ತಾರೆ. ಈ ಒಂದೊಂದು ಪ್ರಶ್ನೆಗೆ ಉತ್ತರಿಸಿದರೆ ನಿಮಗೆ 2 ಅಂಕಗಳು ಇರುತ್ತೆ. ಹಾಗೆ ಮುಂದಿನದು 14ನೆಯ ಮೇನು ಕೆಳಗಿನ ಯಾವುದಾದರೂ ಒಂದಕ್ಕೆ ಕೊಟ್ಟಿರುವ ಮಾಹಿತಿಯನ್ನು ಆಧರಿಸಿ ಪತ್ರ ಬರೆಯಿರಿ ಅಂತ ಕೇಳಿದ್ದಾರೆ. ಈ 2 ಪತ್ರವನ್ನು ಕೊಟ್ಟಿರ್ತಾರೆ. ಒಂದು ವೈಯಕ್ತಿಕ ಪತ್ರ, ಇನ್ನೊಂದು ವ್ಯಾವಹಾರಿಕ ಪತ್ರ ಇರುತ್ತೆ. ಆ 2ರಲ್ಲಿ ಯಾವುದಾದರೂ ಒಂದನ್ನು ಆಯ್ಕೆ ಮಾಡ್ಕೊಂಡ್ಬಿಟ್ಟು ನೀವು ಬರೆದ್ರೆ ನಿಮಗೆ 5 ಅಂಕಗಳು ಇರುತ್ತೆ. ಹಾಗೆ 15ನೇ ಮೇನಿನಂತೂ ಕೆಳಗಿನ ಯಾವುದಾದ್ರೂ ಒಂದು ವಿಷಯದಲ್ಲಿ 15 ವಾಕ್ಯಗಳಿಗೆ ಕಡಿಮೆ ಇಲ್ಲದಂತೆ ಪ್ರಬಂಧ ಬರೆಯಿರಿ ಅಂತ ಕೇಳಿದ್ದಾರೆ. ಇಲ್ಲಿಯೂ ಕೂಡ ಅಷ್ಟೇ. 45ನೇದು ಏಷ್ಯನ್ ಕ್ರೀಡಾಕೂಟದಲ್ಲಿ ಭಾರತೀಯರ ಸಾಧನೆ ಅಥವಾ ಪ್ರಾಚ್ಯ ಸ್ಮಾರಕಗಳ ಸಂರಕ್ಷಣೆಯ ಬಗ್ಗೆ, ಅಂದರೆ ಒಟ್ಟಾರೆ ಪ್ರಬಂಧವನ್ನು ನೀವು ಬರೆದ್ರೆ ಒಂದು ಪ್ರಬಂಧ, 2ರಲ್ಲಿ ಯಾವುದಾದ್ರೂ ಒಂದು ಪ್ರಬಂಧವನ್ನು ಆಯ್ಕೆ ಮಾಡ್ಕೊಂಡು ಬರೆದ್ರೆ 5 ಅಂಕ ಇರುತ್ತೆ. ಇಷ್ಟು ನಿಮ್ಮ ಪೂರ್ವಭಾವಿ ಪರೀಕ್ಷೆಯ ಒಂದು ಪ್ರಶ್ನೆ ಪತ್ರಿಕೆ ಆಗಿತ್ತು. ನಿಮಗೆ ಈ ಒಂದು ಪ್ರಶ್ನೆ ಪತ್ರಿಕೆಯ ಉತ್ತರಗಳು ನಿಮಗೆ ಬೇಕು ಅನಿಸಿದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಧನ್ಯವಾದಗಳು.